ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಜಮಾಪುರ ಗ್ರಾಮದಲ್ಲಿ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ವತಿಯಿಂದ ಗ್ರಾಮ ಘಟಕ ಉದ್ಘಾಟನೆ. ಇದೇ ಸಂದರ್ಭದಲ್ಲಿ ಶರಣಪ್ಪ ದೊಡ್ಡಮನಿ ಮಾತನಾಡಿ ಹಸಿರು ಶಾಲು ಹಾಕುವುದರ ಮುಖೇನ ಚಾಲನೆ ನೀಡಿದರು ಹಾಗೂ ರೈತರ ಸಮಸ್ಯೆಗಳನ್ನು ಆಲಿಸಬೇಕು. ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರನ್ನ ಕಷ್ಟಕ್ಕೆ ದೂಡುವ ಕೆಲಸ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿ ಗ್ರಾಮಕ್ಕೆ ರೈತ ಸಂಘಟನೆ ಅವಶ್ಯಕತೆ ಇದೆ. ರೈತ ದೇಶದ ಬೆನ್ನೆಲುಬು ಬಂದ ಸರ್ಕಾರಗಳು ಹೇಳ್ತಾ ಇದೆ, ಆದ್ರೆ ರೈತನ ಬೆನ್ನೆಲುಬು ಮುರಿಯೋದಕ್ಕೆ ಸರ್ಕಾರವೇ ಮುಂದಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಶರಣಪ್ಪ ಸುಗ್ನಳ್ಳಿ, ತಾಲೂಕು ಅಧ್ಯಕ್ಷ ನಾರಾಯಣಗಿರಿ, ಗ್ರಾಮ ಘಟಕದ ಅಧ್ಯಕ್ಷ ಲಕ್ಕಪ್ಪ ಮಾತನಾಡಿ ರೈತರ ಹಸಿರು ಶಾಲು ದರ್ಶನದ ಮೂಲಕ ಈ ಗ್ರಾಮಕ್ಕೆ ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ರೈತರಿಗೋಸ್ಕರ ಕಂಕಣ ಕಟ್ಟಿ ನಿಲ್ತೀವಿ ಎಂದು ಭರವಸೆ ಕೊಟ್ಟಿದ್ದಾರೆ. ಗ್ರಾಮದ ಹಲವು ರೈತ ಮುಖಂಡರುಗಳು ಭಾಗಿಯಾಗಿದ್ದರು. ಗಾದಿಲಿಂಗಪ್ಪ, ವೆಂಕಟೇಶ್ವರಣ್ಣ, ಸಿದ್ದಲಿಂಗಪ್ಪ, ಯಂಕಪ್ಪ, ಬಸವರಾಜ್, ಹಲವು ರೈತ ಮುಖಂಡರು ಭಾಗಿಯಾಗಿದ್ದರು. ರೈತ ಹೋರಾಟಕ್ಕೆ, ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ನೇಗಿಲ ಯೋಗಿಗೆ, ಏಕೀಕರಣ ಹೋರಾಟಕ್ಕೆ, ರೈತ ಹೋರಾಟಕ್ಕೆ. ನೂತನವಾಗಿ ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಜಮಾಪುರ ಗ್ರಾಮದಲ್ಲಿ ಆದಿ ಪರಮ ಪೂಜ್ಯರಾಗಿರ್ತಕ್ಕಂಥ ಚೌಡ್ಲುಗುರ್ಕಿ ಕರಿಸಿದ್ದೇಶ್ವರ ಜಡಿಸಿದ್ದೇಶ್ವರ ಮಹಾಸ್ವಾಮಿಗಳ ಇವತ್ತು ಒಂದು ದೇವಸ್ಥಾನದಲ್ಲಿ ಈ ಒಂದು ರೈತ ಕರ್ನಾಟಕ ರೈತ ಸಂಘಟನೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಬಹುತೇಕ ರೈತರ ಪರ, ಕಾರ್ಮಿಕರ ಪರ, ಬಡವರ ಪರ ಶ್ರಮಿಸಿರ್ತಕ್ಕಂಥ ಇವತ್ತು ರೈತ ಬಂಧುರಾಗಿರ್ತಕ್ಕಂಥ ಲಕ್ಕಪ್ಪನವರು ಮತ್ತು ಹಿಂದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ರು. ಆ ಒಂದು ಸಂದರ್ಭದಲ್ಲಿ ಮುಂದೆ ರೈತರ ಪರವಾಗಿ ಸೇವೆಯನ್ನು ಸಲ್ಲಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಬಹುತೇಕ ಜನಗಳ ಇವತ್ತು ಕಾರ್ಯಕ್ರಮದ ಈ ಒಂದು ರೈತ ಸಂಘದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾಗಿ ಇವತ್ತು ಈ ಒಂದು ದೇವಸ್ಥಾನದಲ್ಲಿ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ವಿ. ಇದು ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ರೈತರ ಧೋರಣೆ ಮಾಡುತ್ತಿರ್ತಕ್ಕಂಥ ಸರ್ಕಾರದ ವಿರುದ್ಧ ನೀವು ಚಳವಳಿಯನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇವತ್ತು ಏಕೀಕರಣದ ಈ ಒಂದು ಹೋರಾಟಕ್ಕೆ ಮತ್ತೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಯಾವತ್ತು ಇವತ್ತು ರೈತರ ಪರವಾಗಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ ಇವತ್ತೇನು ನಾವೇನು ಶ್ರಮಿಸಿ ಇವತ್ತು ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾವುದೇ ಕಾರಣಕ್ಕೂ ಮುಂಬರುವ ದಿನಗಳಲ್ಲಿ ರೈತರ ಪರವಾಗಿ ಈ ಎಲ್ಲ ಹಸಿರು ಶಾಲು ದೀಕ್ಷೆ ಪಡೆದಿರ್ತಕ್ಕಂಥ ಏಕೀಕರಣದ ಮೂಲಕವಾಗಿ ಎಲ್ಲರೂ ಕಂಕಣಬದ್ಧವಾಗಿ ನಿಂತು ರೈತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಹೆಸರು ಶರಣಪ್ಪ ದೊಡ್ಡಮನಿ ಅಂತೇಳಿ, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಏಕೀಕರಣ ಹಾಗೂ ಇವತ್ತು ನಮ್ಮ ಕಾರಟಗಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಹಿಡಿಗರು ಕೂಡ ಇವತ್ತು ಅಲ್ಪ ಸ್ಥಿತಿಯಲ್ಲಿ ಇವತ್ತು ಅಲ್ಪ ಸ್ಥಿತಿಯಲ್ಲಿ ಕೂಡ ಇವತ್ತು ಅವ್ರು ಬರಬೇಕಾಗಿತ್ತು. ಕಾರಣಾಂತರದಿಂದ ನಾರಾಯಣ ಹಿಡಿಗರ ತಾಲೂಕು ಅಧ್ಯಕ್ಷರು ಬಂದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೇ ಇವತ್ತು ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಡ್ತಾ ಇದ್ವಿ. ಕರ್ನಾಟಕ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ, ಹಸಿರು ಸೇನೆಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಏಕೀಕರಣ ಹೋರಾಟಕ್ಕೆ, ಏಕೀಕರಣ ಹೋರಾಟಕ್ಕೆ. ಕೊಡು ಈಗ ನಾವು ರೈತ ಸಂಘಕ್ಕೆ ಸೇರ್ಪಡೆಗೊಂಡಿದ್ದೇವೆ. ನಾವು ಎಲ್ಲ ರೈತರ ಪರವಾಗಿ ಮತ್ತು ಬಡವರ ಪರವಾಗಿ ಮತ್ತು ಸಾರ್ವಜನಿಕರ ಯಾವುದೇ ಸಮಸ್ಯೆಯನ್ನು ಸರ್ಕಾರದ ಸವಲತ್ತುಗಳನ್ನು ಪಡಿಸಿ ಬಡ ಜನರಿಗೆ ಒಳ್ಳೆಯದು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಂತ ತಮ್ಮಲ್ಲಿ ಹೇಳಿದೆ. ಜೈ ಹಿಂದ್.